ಚಿತ್ರತಂಡ ಪೂರ್ತಿಯಾಗಿ ಸ್ಟೇಜ್ ಮೇಲೆ ಬನ್ನಿ ದಯವಿಟ್ಟು. ಶುರು ಮಾಡ್ಬಿಡಿ, ಎಲ್ಲ ಕೆಳಗಿಟ್ಬಿಡಿ, ಕೆಳಗಿಟ್ಬಿಡಿ, ಆ ಕಡೆ ಕೂತ್ಕೊಂಡ್ಬಿಡಿ, ಮೂಲೆಗೆ ಕೂತ್ಕೊಂಡ್ಬಿಡಿ. यज्ञवेशन्तदेवाहस्तानि धर्माणि प्रथमान्यसन्तेहनाकमहिमानसन्ते यत्र पूर्वे साध्यासन्त देवाः राजाधिराजाय प्रेयसायिने नमो वयं श्रवणाय कुर्महे सभे कामान् कामकामाय वक्तुं कामेश्वर विश्रवणाय धातु कुबेराय विश्रवणाय महाराजाय नमः. ಮಗನ್ ಮಾತ್ರ ಹಾಗೆ ಹೀರೋಯಿನ್ಸ್ ಆದಂತ ಶ್ವೇತಾ, ಚವಾಸುಖಿ, ಆರ, ಮೋನಿಕಾ, ಕ್ಷಮೆ ಇರಲಿ, ಎಲ್ಲ ಚೀಫ್ ಗೆಸ್ಟ್ಗಳೆಲ್ಲ ಟ್ರಾಫಿಕ್ ಜೊತೆಗೆ ಹಾಕೊಂಡಿದ್ದಾರೆ. ಇನ್ನು ಕಡಿಮೆ ಅಂದರೆ ಒಂದು 10-15 ನಿಮಿಷದಲ್ಲಿ ಎಲ್ಲರೂ ಬರ್ತಾರೆ. ಅಷ್ಟರೊಳಗೆ ನಾವು ಪ್ರೆಸ್ ಕಂಟಿನ್ಯೂ ಮಾಡ್ತೀರಾ ನ್ಯೂಸ್. ಇದು ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಒಂದು 3 months ಬ್ಯಾಕು ಒಂದು ಫ್ಯಾಷನ್ ಶೋ ಅಲ್ಲಿ ನಾನು ಮತ್ತೆ ಭಾರ್ಗವ್ ಅವರು ಜಡ್ಜ್ ಆಗಿದ್ದು, ಜ್ಯೂರಿ ಮೆಂಬರ್ ಆಗಿದ್ದು. ಆಗ ಇವರ ಟೆಡಿ ಬೇರ್ ಅಲ್ಲಿ ಪ್ಲೇ ಆಯಿತು, ನಾನು ಮಾಡಿದ 3rd ಶಾರ್ಟ್ ಫಿಲ್ಮ್ ಪ್ಲೇ ಆಯಿತು. ಸೊ ಆ ಒಂದು ಕನೆಕ್ಷನ್ ನಮಗೆ 3 months ಇಂದ ಇಲ್ಲಿಗೆ ತಂದು ನಿಲ್ಲಿಸಿದೆ. ಇದು 3 months ಶಾರ್ಟ್ ಫಿಲ್ಮ್ಸ್ ಆದ್ರೂ ಆ ಬಾಂಧವ್ಯ ಹೇಗೆ ಬೆಳೀತು ಅಂದರೆ, ಅವ್ರಿಗಿರೋ ಕನೆಕ್ಷನ್ಸ್ ಆಗಲಿ, ಅವರು ಮೂವಿ ಬಗ್ಗೆ ಇರೋ ತಿಳ್ಕೊಂಡಿರೋದಾಗಲಿ. ಸೊ ನನಗೆ ಮೂವಿ ಮಾಡಬೇಕು ಅಂತಲೇ ಇತ್ತು. 3 ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ಮಯ್ ಸಿನಿ ಕ್ರಿಯೇಷನ್ಸಲ್ಲಿ. ಸೊ ಹಾಗಾಗಿ ನನ್ನ ಸ್ಟೋರಿ ಇತ್ತು. ನನಗೆ ಟೈಮ್ ಸಿಕ್ಕಿದಾಗ ಅವ್ರ ಹತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ, ಸರ್ ಚೆನ್ನಾಗಿದೆ ಮಾಡೋಣ. ಸೊ ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ. ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಕರೆಕ್ಟ್. ಅದು ಮೂವ್ ಮಾಡಿದ ಒಂದು ಶಾರ್ಟ್ ಫಿಲ್ಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರೋಕ್ಕೆ ಮೂವ್ ಮಾಡಿದ್ದು ಅವರೇ ಕಾರಣ. ನಾನು ಸೆಂಟ್ರಲ್ಲಿ ಇದು ನವದಿಗಂತ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ. ಇಟ್ಸ್ 50% ಕಂಪ್ಲೀಟ್ ಆಗಿದೆ. ಸೊ ಅದನ್ನು ನೆಕ್ಸ್ಟ್ ಅಕ್ಟೋಬರ್ ಎಂಡಲ್ಲಿ ಶೂಟಿಂಗ್ ಮುಗಿಸಿ ಅದೊಂದು ಮೆಸೇಜ್ ಇರುವಂಥದ್ದು, ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇರುವಂಥ ಒಂದು ಫಿಲ್ಮ್, ಅದು ಕನ್ನಡ ಫಿಲ್ಮು ನವದಿಗಂತ ಅಂತ, ಅದು ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾವು ಇದು ಸ್ಟಾರ್ಟ್ ಮಾಡ್ಕೋತೀವಿ. ಇದು ಕರೆಕ್ಟ್. ಈಗ ಒಂದು ಹೇಳಬೇಕು ಅಂದರೆ, ಎತ್ತವರು ಮಕ್ಕಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನಿಸಿದ್ದು. ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದರೆ, ಯಾವುದೋ ಒಂದು ಹೆಸರಿಡೋದಂದರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ, ಆ ಥರ ಇದೆ. ಸ್ಟೋರಿಗೆ ಪೂರಕವಾಗೂ ಇರಬೇಕು, ಅದ್ರ ಜೊತೆಗೆ ಒಂದು ಆಡಿಯನ್ಸ್ಗೆ ಇದೇನು ಹೊಸದಾಗಿದೆಯಲ್ಲ ಒಂಥರ ಏನು ಕ್ಯೂರಿಯಾಸಿಟಿ ಇರೋವಂಥದ್ದು ಇರಬೇಕು. ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬೇಡ ಬರಲಿ, ಆ ಈ ಅಂತಲೇ ಹೇಳಿ ಅಂತೇಳಿ ಆ ಈ ಅಂತ. ನೀವು ಆ ಪೋಸ್ಟರ್ಸ್ ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ವಿಲೇಜಲ್ಲಿ ಇರೋ ಒಂದು ವಿಂಚಣೆ ತೋರಿಸಿದ್ದೀವಿ, ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದ್ದೀವಿ. ನೀವು ಆಡಿಯನ್ಸು ಇದನ್ನು ಬಂದು ಥಿಯೇಟ್ರಲ್ಲಿ ನೋಡಿದಾಗ ನಿಮಗೆ ಒಂದು 2 ಅಥವಾ 3 ಮೂವಿನ ಒಂದೇ ಸಲ ನೋಡಿದ ಒಂದು ಅನುಭವ ಆಗುತ್ತೆ ಖಂಡಿತ. ಸೊ ಅದು ಆ ಈ ಅಂತ. ಸಿನಿಮಾ ಕಾನ್ಸೆಪ್ಟ್ ಅಂತ ಬಂದರೆ, ಈಗ ಬ್ಯಾಂಗ್ಳೂರು ನೀವು ತೊಗೊಂಡ್ರೆ, ನೀವು ಸ್ಟೋರಿಯೆಲ್ಲ ಕೇಳ್ಬಿಡ್ತೀರಾ, ನಾನು ಜಸ್ಟಾಗಿ ಹೇಳ್ತೀನಿ. ಬ್ಯಾಂಗ್ಳೂರು ನೀವೀಗ ಬಸವನಗುಡಿ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಈಗಲೂ ಸಹಿತ ನ್ಯೂಸ್ ಪೇಪರ್ ಓದುವಂಥ ಮನೆಗಳಿದೆ, ಮನೆ ತುಳಸಿ ಗಿಡ ಇರುವಂಥ ಮನೆಗಳಿದೆ. ಹಾಗೆ ನೀವು ಸ್ವಲ್ಪ ಹಾಗೆ ಔಟ್ಗೆ ಹೋಗ್ತಾ ಹೋದರೆ, ನೀವೀಗ ಸರ್ಜಾಪುರ ಆಗಿರೋದು, ವೈಟ್ ಫೀಲ್ಡ್ ಆಗಿರ್ಬೋದು ಅಂದರೆ ಅಲ್ಲಿ ಸ್ವಲ್ಪ ಕಾರ್ಪೊರೇಟ್ ಕಲ್ಚರು, ವೆಸ್ಟರ್ನ್ ಕಲ್ಚರ್ ಇರುವಂಥದ್ದು, ಕೋಲಿಯು, ಫ್ಲಿಂಗ್ಸ್, ಆ ಥರ ನಿಮ್ಗೆ ಇರುವಂಥ ಕಲ್ಚರ್ ಇದೆ. ಸೊ ಈ ಎರಡನ್ನು ಇಟ್ಕೊಂಡು ಒಂದು ಕಾಮಿಡಿ ವೇಲಿ, ಇದು ಕಾಮಿಡಿ ಎಂಟರ್ಟೈನರ್ ಆ್ಯಕ್ಚುಲಿ. ಸೊ ನಾನು ಹೇಳಿದಾಗೆ ನವದಿಗಂತ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಮೂವಿ, ಹಾಗೆ ಈ ಬಂದುಬಿಟ್ಟು ಒಂದು ಕಾಮಿಡಿ ಎಂಟರ್ಟೈನರ್. ಒಂದು ಗುಡ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ, ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದರೆ ಕಾಶಿನಾಥ್ ಸರ್ ಅವರು. ಅವ್ರು ಮಾಡಿರೋ ಯಾವುದೇ ಮೂವಿ ನೀವು ತಗೊಳ್ಳಿ, ಅದರಲ್ಲಿ ಕಾಮಿಡಿನೂ ಇರ್ತಿತ್ತು, ಜೊತೆ ಒಂದು ಮೆಸೇಜ್ ಇರ್ತಿತ್ತು. ಸೊ ನಾವು ಆ ಪ್ರಯತ್ನ ಪಟ್ಟಿದ್ದೀವಿ ಇದರಲ್ಲಿ ಮಾಡಬೇಕು ಅಂದ್ಕೊಂಡಿರೋದು. ಈ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ.
ಇದಕ್ಕೆ ನಾವು ಕಾರ್ಪೊರೇಟಲ್ಲಿ ಬ್ಯಾಂಗ್ಳೂರು ಮೋಸ್ಟ್ ಆಫ್ ದ ಒನ್ ಶೆಡ್ಯೂಲು ಇದು ಶೂಟಿಂಗ್ ಎಲ್ಲ ಇಲ್ಲೇ ಮಾಡೋಣ ಅಂದ್ಕೊಂಡಿದ್ವಿ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟಲ್ಲಿ ನಡೆಯುವಂಥದ್ದು. ಹಾಗೆ ವಿಲೇಜ್ ನಿಯರ್ ಬೈ ಬ್ಯಾಂಗ್ಳೂರು ನಿಯರ್ ಬೈ ವಿಲೇಜಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು 2 ಶೆಡ್ಯೂಲಲ್ಲಿ ನಾವು ಇದನ್ನು ಮಾಡಿ ಮುಗಿಸ್ಕೋಣ ಅಂತ. ಮೆಸೇಜ್ ಅಂದರೆ ಈಗ ನೀವು ಜನ ನೋಡಿದ್ರೆ ನಾವೇನಂತೀವಿ, ಕೆಲವರು ಒಂದು ಮೈಂಡ್ ಸೆಟ್ ಇರ್ತಾರೆ, ನಮ್ಮ ಕಾಲನೇ ಚೆನ್ನಾಗಿತ್ತು ಆಗಿರೋದು ಒಂದಿರುತ್ತೆ. ಇನ್ನೊಂದು ನೋಡ್ಕೊಂಡ್ರೆ ಈಗ ಮಾಡರ್ನ್ ವೆಸ್ಟರ್ನೈಸಾಗಿ ನಾವು ಅದನ್ನು ತಿಳ್ಕೊಬೇಕು, ಅದಕ್ಕೆ ಸೇರ್ಕೋಬೇಕು, ಅಪ್ಡೇಟ್ ಆಗಬೇಕು ಅಂತಲೇ ಇರುತ್ತೆ. ಆದರೆ ಎರಡಲ್ಲೂ ಒಳ್ಳೆಯದು ಅನ್ನಿರುತ್ತೆ, ಅದನ್ನು ತೊಗೊಂಡ್ರೆ ಜೀವನ ಅನ್ನೋದು ತೋರಿಸುವಂಥ ಮೆಸೇಜ್ ಕೊಡುವಂಥದ್ದು. ಭಾರ್ಗವ್ರಿಗೆ ಇದು ಸ್ಟೋರಿ ಹೇಳಿದಾಗ ಇದ್ರ ಅವರೊಂದು ಚಾಲೆಂಜಿಂಗ್ ಅಂತಲೇ ಇದೆ. ಯಾಕೆಂದರೆ ಇದರಲ್ಲಿ ಅವರು ತಂದೆ ಪಾತ್ರನೂ ಮಾಡ್ತಾ ಇದ್ದಾರೆ, ಹಾಗೆ ಮಗನ ಪಾತ್ರನೂ ನಿರ್ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಕಾಲೇಜ್ ಡೇಸು ಇನ್ನೊಂದು ಗೆಟಪ್ ಇರುತ್ತೆ. ಹಾಗಾಗಿ 3 ಶೇಡ್ಸ್ ಇದೆ ಅವರಿಗೆ. ಸೊ ಅವ್ರಿಗೆ ಕಂಪ್ಲೀಟ್ ಥ್ರೂಔಟ್ ಜರ್ನಿ, ಒಬ್ಬ ಕಾಲೇಜ್ ಹುಡುಗನಿಂದವರೆಗೂ 50 ಇಯರ್ವರೆಗೂ ಇರೋಂಥ ಒಂದು ಜರ್ನಿಯಲ್ಲಿ ನೀವು ನೋಡುವಂಥ ಇದು ಸಿಗುತ್ತೆ. ಇಲ್ಲ, 3 ಡಿಫ್ರೆಂಟ್, ಒಂದು 2 ಡ್ಯುಯಲ್ ರೋಲ್. ಇದರಲ್ಲಿ ಮೇನ್ ಕಲಾವಿದರು ಅಂತ ಹೇಳಿದ್ರೆ ಶ್ವೇತಾ ಅಂತ ಇದ್ದಾರೆ, ಅವರೊಬ್ರು ಇದ್ದಾರೆ. ಆಮೇಲೆ ಅದ್ರ ಜೊತೆಗೆ ಈಗ ಮನಿಕಾ ಅವರಿದ್ದಾರೆ, ಒಬ್ಬರಿದ್ದಾರೆ, ಮತ್ತೆ ಚಾವಿ ಅವರಿದ್ದಾರೆ. ಯಾಕಂದ್ರೆ ಇವರಿಗೆ 3 ಶೇಡ್ ಇರೋದ್ರಿಂದ ಅವರಿಗೆ ಅನುಗುಣವಾಗಿ ನಾವು 4 ಜನ ಹೀರೋಯಿನ್ಗಳನ್ನ ಇದಕ್ಕೆ ಮೂವಿಲಿ ತಗೊಂಡಿದ್ದೀವಿ. ಇದ್ರಲ್ಲಿ 4 ಸಾಂಗ್ ಇದೆ, 4 ಸಾಂಗ್ ಮಾಡಿದ್ದೀವಿ. ಎಲ್ಲ ಹೀರೋಯಿನ್ಗೂ ಒಂದೊಂದು ಸಾಂಗ್ ಇರುತ್ತೆ, ಹಾಗಾಗಿ 4 ಸಾಂಗ್ ಇದೆ. ಸಾಂಗ್ಸ್ ಎಲ್ಲ ಆಲ್ರೆಡಿ ಬರೆದ್ಬಿಟ್ಟು ಆಗಿದೆ. ಸೊ ಒಂದು ಇಂಪಾರ್ಟೆಂಟ್ ವಿಷಯ, ಯಾಕೆ ಈಗ ನೆನಪು ಮಾಡಿದ್ರು, 1 ರೌಂಡ್ ಆಫ್ ನಾವು ಡಿಸ್ಕಷನ್ ವಿತ್ ರಾಘಣ್ಣ ಸರ್ ಮತ್ತು ಸುಧಾರಾಣಿ ಅವ್ರ ಜೊತೆ ಆಗಿದೆ. ಸುಧಾರಾಣಿ ಅವ್ರು ಬರಬೇಕಿತ್ತು, ನನಗೆ ಬೆಳಗ್ಗೆ ಮೆಸೇಜ್ ಹಾಕೋದು, ನಾನು ಆಲ್ರೆಡಿ ಪ್ರೀ ಶೆಡ್ಯೂಲ್ ಇರೋದ್ರಿಂದ ನಾನು ಬರೋಕ್ಕಾಗ್ತಾ ಇಲ್ಲ, ನಾನು ಈ ಮಂತ್ ಎಂಡ್ ವಾಪಸ್ ಬಂದಾಗ ಮೀಟ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಒಂದು ಪ್ರಾಮಿನೆಂಟ್ ರೋಲಲ್ಲಿ ನಾವು ಸುಧಾರಾಣಿ ಮತ್ತು ರಾಘಣ್ಣ ಅವ್ರನ್ನ ಈ ಮೂವಿಯಲ್ಲಿ ನೋಡ್ಬೋದು. ಆ ಮೂವಿ ಒಂದು ವೇಟೇಜ್ ಸಿಗುವಂಥದ್ದು, ಒಂದು ಟರ್ನಿಂಗ್ ಪಾಯಿಂಟ್ ಇರ್ಬೋದು. ಆ ಒಂದು ರೋಲಲ್ಲಿ ಅವ್ರನ್ನ ನಾವು ಕ್ಯಾಶ್ ಮಾಡ್ತಾ ಇದ್ದೀವಿ. ಒಂದು ರಾಘಣ್ಣ ಸರ್ ಅವರನ್ನು ಒಂದು ಅಧಿಕಾರಿಯಾಗಿ ತೋರಿಸ್ತಾ ಇದ್ದೀವಿ, ಹಾಗೆ ಸುಧಾರಾಣಿ ಅವ್ರನ್ನ ಒಂದು ಡಾಕ್ಟರ್ ಆಗಿ ತೋರಿಸ್ತಾ ಇದ್ದೀವಿ. ಹಳ್ಳಿ ಜೋಡಿ ಬೆಂಗಳೂರು ಬಂದಾಗ ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂಥ ಒಂದು ಕ್ಯಾರೆಕ್ಟರಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ. ಅಧಿಕಾರಿ ಅಂದರೆ ನಾವು ಒಂದು ಅಧಿಕಾರಿ ರಿಟೈರ್ ಆಗಿರುವಂಥ ಅಧಿಕಾರಿ ಆಗಿರ್ಬೋದು, ಇವರು ಡಾಕ್ಟರ್ ಆಗಿ ಆ ಥರ ಇಟ್ಕೊಂಡಿದ್ದೀವಿ. ಸೊ ಅಂದರೆ ಸಮಾಜದಲ್ಲಿ ಒಂದು ಅತ್ಯುನ್ನತ ಪೊಸಿಷನ್ ಇರುವಂಥವರು ಈ ಜೋಡಿ ಬಂದಾಗ ಅವ್ರಿಗೆ ಕಷ್ಟ ಇದ್ದಾಗ ಅವರನ್ನು ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತಹ ಒಂದು ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಅವರು. ಈಗ ನಾನು ಹೇಳಿದಾಗೆ ಅಕ್ಟೋಬರ್ ಎಂಡ್ ನಾವು ಈಗ ನಡೀತಾರೆ ಕರೆಂಟ್ ಪ್ರಾಜೆಕ್ಟ್ ಮುಗಿಸಿ ನಾವು ನವೆಂಬರ್ ಡಿಸೆಂಬರ್ಲಿ 2 ಶೆಡ್ಯೂಲ್ ಶೂಟ್ ಮಾಡೋಣ ಅನ್ಕೊಂಡಿದ್ದೀವಿ. ಹಾಗೆ ಹೇಳಿದಾಗೆ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟ್ ಫುಲ್ಲು ನಾವು ಬ್ಯಾಂಗ್ಳೂರಲ್ಲೇ ಮಾಡ್ತಾ ಇರೋದು. ಸೊ ಬೆಂಗಳೂರಲ್ಲಿ ಪಕ್ಕದ ಹಳ್ಳಿಗಳಲ್ಲಿ ನಾವು ಹಳ್ಳಿ ಶೂಟ್ಗಳನ್ನು ಮಾಡೋದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲ, ಇದು ಕಾಲ್ಪನಿಕ ಕಥೆ ಅಂತ ಹೇಳೋದು. ಈಗಿನ ಏನು ಪ್ರಚಲಿತ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಾಮಿಡಿ ವೇ ಆಫ್ ಸೆಲ್ಲಿಂಗ್ ದ ಮೆಸೇಜ್. ಇದು ನಮ್ಮ ಕಾಶಿನಾಥ್ ಅವರು ಅನ್ಕೊಂಡು ಮಾಡ್ಕೊಂಡಿದ್ದಂಥದ್ದನ್ನು ನಾವು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನೋಡೋದು ಎಂಟರ್ಟೈನಿಂಗ್ ಮೂವಿಯಿಂದ ಎಂಟರ್ಟೈನಿಂಗ್ ಮೀಡಿಯಾ ಇರಬೇಕು. ಸೊ ಹಾಗಾಗಿ ಅದರಲ್ಲಿ ನಾವು ಒಂದು ಮೆಸೇಜನ್ನು ಇಟ್ಟು ತೋರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್. ಸೊ ನಮ್ಮ ದುರ್ಗಾ ಮೋಹನ್ ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮೀ. ಏಕೆಂದರೆ ಡ್ಯುಯಲ್ ರೋಲ್ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಸ್ಟೋರಿ ತುಂಬ ಚೆನ್ನಾಗಿದೆ, ಹೇಳೋಕ್ಕೆ ಏನೋ ಬಿಟ್ಟಿಲ್ಲ, ಹೇಳ್ಬಿಟ್ಟಿದ್ದಾರೆ. ಸೊ ಇನ್ನೊಂದೇನೆಂದರೆ ಲೈಕ್ ಇದರಲ್ಲಿ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ದಾರೆ. ಸೊ ಪ್ರತಿಯೊಂದು ಲೈಕ್ ಅಂದರೆ ತುಂಬ ಕ್ಯೂಟಾಗಿ ಪ್ರತಿಯೊಂದು ಲವ್ಗೂ ಒಂದು ಒಳ್ಳೆ ರೀಸನ್ ಥರ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗೋಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗೋಂಥ ಒಂದು ಮೋರಲ್ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ನವಂಬರಲ್ಲಿ ಸ್ಟಾರ್ಟ್ ಆಗ್ತಿದೆ ಶೂಟಿಂಗ್ ಅವ್ರು ಹೇಳ್ದಂಗೆ. ಸೊ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಯೂನಿಕ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತು ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ. ಸೊ ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು ಸರ್. ಹೌದು ಸರ್, ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ. ಯಾಕೆ ಅಂತ ಹೇಳಿದ್ರೆ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ. ಹೌದು, ನವದೀಗ ಅಂತ ಒಂದು ಸಿನಿಮಾ ಆಗ್ತಿದೆ ಅವ್ರದ್ದು. ಸೊ ಸೈಮಲ್ಟೇನಿಯಸ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಲೈಕ್ ಆಫೀಸ್ ಎಲ್ಲ ಮಾಡಿದ್ದಾರೆ, ನಾಗರ್ಬಾಲ್ ಆಫೀಸು ಮಾಡಿದ್ದಾರೆ. ಸೊ ಎವ್ರಿ ಡೇ ಲೈಕ್ ರಿಹರ್ಸಲ್ಸ್ ಆಗಿರ್ಬೋದು, ಮತ್ತು ಆ ಪಾತ್ರಕ್ಕೆ ಬೇಕಾಗಿರುವಂಥದ್ದು ಏನು ರೋಲ್ಗೆ ಬೇಕಾಗಿರೋಂಥ ಎಲ್ಲ ಥರನೂ ಲೈಕ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ. ಹೇಳಿ ಸರ್.
ನಂದಿದು 7th ಮೂವಿ ಅಂತ ಹೇಳ್ಬೋದು. ಲೈಕ್ ಇದು ದುರ್ಗಾ ಮೋಹನ್ ಸರ್ ಜೊತೆ 8th ಮೂವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮಂತ್ ಟೆಡಿ ಬೇರ್ ಅಂತ ರಿಲೀಸ್ ಆಗ್ತದೆ. ಅದು ಲಾಸ್ಟ್ ಟೈಮ್ ನೀವೆಲ್ಲ ಬಂದಿದ್ರಿ? ಇಲ್ಲ, 2 ಆಗಿದೆ. ಈಗ 3rd ಮೂವಿ ಲೈಕ್ OTT ಕೊಡ್ತಾ ಇದ್ದಾರೆ ನಮ್ಮ ಇವರು ಕಾರ್ತಿಕ್ ಅವರು. ಸೊ ಇದು 4th ಮೂವಿ ಟೆಡಿ ಬೇರ್ ರಿಲೀಸ್ ಆಗ್ತದೆ. ನೆಕ್ಸ್ಟ್ ಸುಡೋಕೋ ಅಂತ ಇದೆ, ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೆನ್ಸರ್ ಕೊಡ್ತಿದ್ದಾರೆ. ಸೊ ನಡೀತಿದೆ. ಸೊ ಅದು ನನಗೆ ಹಿಂಗಿರುತ್ತೆ ನನಗೆ ಕೇಳೋದಕ್ಕಿಂತ ಲೇಟ್ರಿಗೆ ಕೇಳಬೇಕು, ಯಾಕೆಂದರೆ ಅವ್ರು ನನಗೆ ಹೇಳಿದ್ದಿನ ನನಗೆ ಒಂದು ಕ್ಲಾರಿಟಿ ಇದೆ, ಬಟ್ ಇನ್ನೂ ಫುಲ್ ಕ್ಲಾರಿಟಿ ಅವ್ರಿಗಿದೆ. ಕೊಡ್ತೀನಿ ನಿಮಿಷ. ಈಗ ಸದ್ಯಕ್ಕೆ ಇಲ್ಲ, ಡೈಲಾಗ್ ಇಲ್ಲ. ನೀವು ಇದು ಮೋಷನ್ ಪೋಸ್ಟರಲ್ಲಿ ನೋಡಿದ ಹಾಗೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲವ್ ಅಂತಾರೆ. ಎನಿ ಎಮೋಷನ್, ಎನಿ ಫೀಲಿಂಗ್ ನೀವು ತಗೊಂಡ್ರೆ ಇಟ್ಸ್ ಫಾರ್ಮ್ ಆಫ್ ಲವ್. ಸೊ ಅದರಲ್ಲಿ ಗ್ರೀಕಲ್ಲಿರೋ ವರ್ಡ್ಗಳು ಯೂಸ್ ಮಾಡಿದ್ದೀವಿ. ಅದನ್ನ ಆ್ಯಕ್ಚುಲಿ ಅಲ್ಲಿ 8 ಫಾರ್ಮ್ಸ್ ಆಫ್ ಲವ್ ಅಲ್ಲಿ ನಾವಿಲ್ಲಿ 4 ಫಾರ್ಮ್ ಆಫ್ ಲವ್ ತೋರಿಸ್ತಾ ಇದ್ದೀವಿ. ಈವನ್ ಪೊಸೆಸಿವ್ನೆಸ್ ಇಸ್ ಆಸ್ ಎ ಫಾರ್ಮ್ ಆಫ್ ಲವ್. ಆಮೇಲೆ ನೀವು ಹಾಗೆ ನೋಡೋದಾದ್ರೆ ಈ ಪ್ಲೇಫುಲ್ ಲವ್ ಅಂತ ಒಂದು ತೋರಿಸಿದ್ವಿ, ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇನ್ನೊಂದು ಅಫೆಕ್ಷನೇಟ್ ಲವ್ ವಿಚ್ ಇಸ್ ಮೋರ್ ಪಾಪ್ಯುಲರೈಸ್. ಈಗೆಲ್ಲ ನೀವು ಮೂವಿಲ್ಲ ನೋಡೋದು ಒಂಥರ ಅಫೆಕ್ಷನೇಟ್ ಲವ್ ಆಗಿರೋವಂಥದ್ದು. ಅದ್ರ ಜೊತೆಗೆ ಎಂಡ್ಯೂರೆಂಟ್ ಲವ್ ಅಂತ ಒಂದಿದೆ. ಸೊ ಅದೇನಂದ್ರೆ ಜೋಡಿಗೆ ಈಗ ನಮ್ದು ಈ ಅರೇಂಜ್ ಮ್ಯಾರೇಜಲ್ಲಿ ಈಗ ನೀವೇನು ನೋಡ್ತೀರಾ, ಅರೇಂಜ್ ಮ್ಯಾರೇಜ್ ಆಗಿ ಅವರು ಲೈಫ್ನಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆಗೋಂಥ ಒಂದು ಬಾಂಧವ್ಯ ಬೆಳ್ಕೊಂಡು ಆಗೋವಂಥ ಲವ್ನಿಗೆ ಎಂಡ್ಯೂರೆನ್ಸ್ ಲವ್ ಅಂತಾರೆ. ಈ 4 ಫಾರ್ಮ್ನ ನಾನು ಅದ್ರಲ್ಲಿ ತೋರ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ. ಹೌದು, ಖಂಡಿತ. ಎಸ್, ನಾನು ಚೇಂಜ್ ಮಾಡ್ತೀನಿ ಅಂತೆ. ಥ್ಯಾಂಕ್ ಯು, ಗುಡ್ ಪಾಯಿಂಟ್. ಓಕೆ, ಇಲ್ಲ ಅದಕ್ಕೆ ಇದು ಎಂಡ್ಯೂರೆನ್ಸ್ ಲವ್ಗೆ ನಮ್ಗೆ ಅದಕ್ಕೆ ಸರಿಯಾದ ಟ್ರಾನ್ಸ್ಲೇಟೆಡ್ ವರ್ಡ್ ನಾವು ಯೂಸ್ ಮಾಡೋಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಅದು ಏನಿದೆ ಅದನ್ನು ಯೂಸ್ ಮಾಡೋಣ ಅಂತೇಳಿ ಯೂಸ್ ಮಾಡಿದ್ದೀವಿ ಅಷ್ಟೇ. ಹೌದೌದು ಹೌದೌದು ಹೌದು. ಅಲ್ಲ, ಅದು ಸುಪ್ರೀಂ ಹೀರೋ ಅಂತ, ಸುಪ್ರೀಂ ಸ್ಟಾರ್ ಅಂತ ನಾನು ಹಾಕಿರೋದಲ್ಲ. ಸೊ ನಾನು ಹಾಕೊಳಕ್ಕೂ ಆಗಲ್ಲ. ಲಾಸ್ಟ್ ಟೈಮ್ ನೀವು ಬಂದಿದ್ದೀರಿ ಅನ್ಸುತ್ತೆ ಕೃಷ್ಣ ಈ ಬೇಗನೆ ಬರೋ ಮುಹೂರ್ತಕ್ಕೆ. ಅಲ್ಲಿ ಡೈರೆಕ್ಟ್ರು ಈ ಥರ ಒಂದು ಬಿರುದನ್ನು ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ಲೈಕ್ ಎಲ್ಲ ಮೂವಿ ಈ ಥರನೇ ಸ್ಟಾರ್ಟ್ ಮಾಡಿದ್ದಾರೆ. ಹೌದೌದು, ಜನಗಳೇ ಸರ್, ಜನಗಳೇ ಕೊಡಬೇಕು. ನಾವು ಇಟ್ಕೊಂಡಿಲ್ಲಲ್ಲ. ಯಾಕೆಂದರೆ ನಾನು ಹೇಳ್ದಂಗೆ ಸುಪ್ರೀಂ ಸ್ಟಾರ್ ಅನ್ನೋದು ನಾವು ಇಟ್ಕೊಂಡಿರೋದಲ್ಲ. ಇನ್ನೊಂದೇನೆಂದರೆ ಲಾಸ್ಟ್ ಮುಹೂರ್ತದಲ್ಲಿ ಅವ್ರು ಹೇಳಿದಾಗ ನೀವೆಲ್ಲ ಇದ್ರಿ ಅನ್ಸುತ್ತೆ ಆ ಮುಹೂರ್ತದಲ್ಲಿ. ಸೊ ಅವತ್ತೇ ಆ ಕ್ವಶನ್ ಕೇಳ್ಬೋದಾಗಿತ್ತು, ನೀವು ಕೇಳಿಲ್ಲ, ಇಲ್ಲಿ ಪರವಾಗಿಲ್ಲ, ಬೇರೆಲ್ಲ ಇದ್ರು ಅನ್ಸುತ್ತೆ. ರಜನಿಕಾಂತ್ ಸ್ಟೈಲ್ ಸರ್, ಯಾವ ಸ್ಟೈಲ್ ಹಾಕೋದು, ಡೈರೆಕ್ಟ್ ಇಷ್ಟ. ಇನ್ನೊಂದು ಫಿಲಮಲ್ಲಿ ಇವಾಗ ನಮ್ಮ ಬೇರೆ ಥರನೂ ಹಾಕೋಬೋದು. ನಾನು ಅವ್ರು ಕೊಟ್ಟಿರೋ ಪಾತ್ರ ಹೆಂಗೆ ಮಾಡಬೇಕು ಅಂತ ಅಷ್ಟೇ ನಾನು ಫೋಕಸ್ ಮಾಡ್ತೀನಿ. ಸರ್ ಇದಕ್ಕೆ ಹಿಂಗೆ ಹಾಕಿದೆ, ಅದಕ್ಕೆ ಹಂಗೆ ನಾನು ಕೇಳೋಕ್ಕಾಗಲ್ಲ. ಯಾಕೆಂದರೆ ಇಟ್ಸ್ ಎವ್ರಿಥಿಂಗ್ ಅಬೌಟ್ ಟು ಹಿಮ್. ಇಲ್ಲ, ಸುಪ್ರೀಂ ಹೀರೋ ಅನ್ನೋದು ಬೇರೆ, ಸುಪ್ರೀಂ ಸ್ಟಾರ್ ಅನ್ನೋದು ಬೇರೆ. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಸ್ಟಾರ್ ಅನ್ನೋದು ಕನ್ನಡದಲ್ಲಿ ಶಶಿಕುಮಾರ್ ಸುಪ್ರೀಂ ಹೀರೋ ಅಂತಿದ್ರು. ಸೊ ಈಗ ಸುಪ್ರೀಂ ಸ್ಟಾರ್ ಅಂತ ಇದ್ದಾರೆ ಹೌದು. ಸೊ ಶಶಿಕುಮಾರ್ ಅವ್ರದ್ದು ಓಕೆ. ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆರಾ ಅಂತ. ಬ್ಯಾಂಗ್ಳೂರಿಂದ ಹುಟ್ಟಿರೋದು, ಬದುಕಿರೋದು, ಓದಿರೋದು ಎಲ್ಲ. ಸೊ ಇದು ನನ್ನ ಫಸ್ಟ್ ಮೂವಿ, ಡೆಬ್ಯೂ ಆಗ್ತಿರೋದು. ಸರ್ ಎಲ್ಲ ಆಲ್ರೆಡಿ ಕವರ್ ಮಾಡಿದ್ದಾರೆ. ನಮ್ಮದು ನನ್ನ ಕ್ಯಾರೆಕ್ಟರ್ ಬಂದು ಕಾರ್ಪೊರೇಟ್ ಲವ್. ಸೊ ಅದು ನನ್ನ ಕ್ಯಾರೆಕ್ಟರ್. ಬಟ್ ಇವಾಗ ನಾನು ರಿವೀಲ್ ಮಾಡೋಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಬಿಕಾಸ್ ಆಲ್ರೆಡಿ ಅವರು ಹೇಳಬೇಕಾಗಿರೋದೆಲ್ಲ ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ. ಅಷ್ಟಲ್ವಾ ಸರ್? ಹೌದು, ಆರ. ಬ್ಯೂಟಿಫುಲ್ ಸೋಲ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚವಾಸುಕಿ ತಿಮ್ಮಯ್ಯ. ನಾನು ಕೊಡಗಿನಿಂದ ಬಂದಿದ್ದೀನಿ. ಇನ್ ಬ್ಯಾಂಗ್ಳೂರ್ 5 years ಆಯಿತು ಸ್ಟೇ ಮಾಡಿ. ಐ ಆಮ್ ಡೂಯಿಂಗ್ ಮೈ ಎಜುಕೇಷನ್ ಇನ್ ಬ್ಯಾಂಗ್ಳೂರ್. ಕರೆಂಟ್ಲಿ ಕಂಪ್ಲೀಟೆಡ್ ಮೈ MBA. ಇವಾಗ ಸದ್ಯಕ್ಕೆ ದಿಸ್ ವುಡ್ ಬಿ ಮೈ ಫಸ್ಟ್ ಮೂವಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ಅವ್ರು ಹೇಳಿದಂಗೆ ಐ ವುಡ್ ಬಿ ಅ ಪಾರ್ಟ್ ಆಫ್ ಕಾರ್ಪೊರೇಟ್ ಲವ್ ಅಗೇನ್. ಸೊ
ಯಾ ಅಷ್ಟೇ. ನನ್ನ ಹೆಸರು ಪ್ರಜ್ವಲ್ ವಿನೋದ್ ಅಂತ. ನಾನೇ DOP ಮಾಡ್ತೀನಿ. ಆಲ್ರೆಡಿ ನಾವದಿಗ ಅಂತ ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ. ಇವಾಗ ಸರ್ ಜೊತೆ ಮಾತಾಡಿದ್ದೀನಿ ನೆಕ್ಸ್ಟ್ ಫಿಲ್ಮ್ಗೆ. ಸ್ಟೋರಿ ಬಗ್ಗೆ ಸರ್ ಹೇಳಬೇಕು, ಮೂವಿ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನು ತೋರಿಸಿದೆ ನನ್ನ ಕೆಲಸ ಇರೋದು. ಸೊ ನಾನು ಹೇಳಕ್ಕೆ ಏನಿಲ್ಲ ನಿಮಗೆ. ಏನು ಸರ್? ಅದು ನಮ್ಮ ಯೂನಿಫಾರ್ಮ್ ಥರನೇ ಆಗ್ಬಿಟ್ಟಿದೆ. ಹಿಂದೆ ನವದಿಗಂತ ಅಂತ ನಮ್ಮ ಟೈಟ್ಲ್ ಇದೆ. ಸೊ ಯಾವುದೇ ಶೂಟ್ ಹೋದ್ರೂ ಅಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ಸೇಫ್ಟಿಗೋಸ್ಕರ ನಾನು DOP ಅಂತ ಟಿ ಶರ್ಟ್ ಹಾಕೊಂಡು ಬಿಡ್ತೀನಿ. ನಮ್ಮ ಹುಡುಗನೂ ಇದ್ದಾನೆ, ಅವನು DOP ಅಂತ ಟಿ ಶರ್ಟ್ ಹಾಕೊಂಡು ಬಿಡ್ತಾನೆ. ಸೊ DOP ಟೀಮ್ ಎಲ್ಲರಿಗೂ ಗೊತ್ತಿರುತ್ತೆ, ಕ್ರೂ ಟೀಮ್ ಎಲ್ಲರಿಗೂ ಗೊತ್ತಿರುತ್ತೆ. ಲೊಕೇಶನ್ ಸರ್ ಹೇಳಿರೋ ಥರ ಇಲ್ಲಿ ಆಯಿ ಬಗ್ಗೆ ಮಾತಾಡಿದ್ರೆ ಕಾರ್ಪೊರೇಟ್ ಆಫೀಸ್ ಒಂದು ನೋಡಿದ್ವಿ ಕಲ್ಯಾಣ ನಗರ ಹತ್ರ. ತಿರ್ಗಾ ಸರ್ ಪರ್ಮಿಷನ್ ಇಲ್ದಿರ ನಾನು ಏನು ಮಾತಾಡಲ್ಲ. ಆಮೇಲೆ ಒಂದು ವಿಲೇಜ್ ಬೇರೆ ನೋಡ್ಕೊಂಡಿದ್ವಿ. ವಿಲೇಜಲ್ಲಿ ಒಂದಷ್ಟು ಸೀನ್ಸ್ ಇದೆ, ಅದೆಲ್ಲ ನೋಡ್ಕೊಂಡಿದ್ವಿ. ಆಲ್ರೆಡಿ ಒಂದು ಲೊಕೇಶನ್ ಸ್ಕೌಟ್ ಹೋಗಿ ಬಂದಿದ್ವಿ. ಸೊ ಶಾರ್ಟ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಕ್ಯಾಮ್ರಾ ಬರೋ ಫಿಲ್ಮಲ್ಲಿ ರೆಡ್ ಮಾನ್ಸ್ಟ್ರೋ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅಷ್ಟೇ. ಕ್ಯಾಮ್ರಾ ಬಗ್ಗೆ ಅದೇ, ಎಡಿಟಿಂಗ್ ಸಾಫ್ಟ್ವೇರ್ಸ್ ಎಲ್ಲ ನಾವು ಯೂಸ್ ಮಾಡೋದು ಅಷ್ಟೇ. ಆಮೇಲೆ ಮ್ಯೂಸಿಕ್ಕು ಇನ್ನೂ ಮಾತಾಡ್ತಿದ್ದಾರೆ ಸರ್ ಒಂದು, ಯಾಕಂದರೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಸಿಕ್ ಜಾನ್ರಾ ಇರೋದ್ರಿಂದ ಈಸ್ ಟ್ರೈಂಗ್ ಟು ಗಿವ್ ಲಾಟ್ ಆಫ್ ಪೀಪಲ್ ದ ಚಾನ್ಸ್ ಟು ಕಮ್ ಇನ್ ಟು ಇಟ್. ಸೊ ಯಾ ದಟ್ಸ್ ಇಟ್. ಥ್ಯಾಂಕ್ ಯು. ಅವತಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಸರ್ ನಾನು ಬ್ಯುಸಿ ಇದೆ ಅಂತ ನನಗೇನು ಕಾಲ್ ಬಂದಿರಲಿಲ್ಲ. ಬಟ್ ಒಂದು ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ. ಆಮೇಲೆ ಇಲ್ಲಿ ಬಂದಾಗ ನಂಗೆ ಕ್ಲಾರಿಟಿ ಸಿಕ್ಕಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್. ಆ್ಯಂಡ್ ನನ್ನ ರೋಲ್ ಬಂದ್ಬಿಟ್ಟು ಸರ್ ಹೇಳ್ದಂಗೆ ಪೊಸೆಸಿವ್ನೆಸ್. ಸೊ ಅಷ್ಟು. ಥ್ಯಾಂಕ್ ಯು. ಮೇಡಮ್ ಇವಾಗ ಜಾಯ್ನ್ ಆದ್ರಿ, ನೀವು ಲೇಟಾಗಿ ಬಂದ್ರಿ. ಮಾತಾಡಿ ಸಿನಿಮಾ ಬಗ್ಗೆ ಮಾತಾಡಿ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀ ಹರೀಶ್ ಅಂತ. ಮಮತಾ ಮೇಡಮ್ ಬನ್ನಿ. ಎಲ್ಲ ಪತ್ರಿಕಾ ಮಿತ್ರರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸೊ ಎಲ್ಲರೂ ಹೇಳ್ತಾರೆ ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ. ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನು, ಯಾವ ಥರ ಅನ್ನೋದು ಗೊತ್ತಾಗುತ್ತೆ. ಸಿನಿಮಾ ಮಾಡಿ ಸಕ್ಸಸ್ ಆದರೆ, ಸಿನಿಮಾ ಮಾಡಿದ್ರೆ ಇಲ್ಲಿದ್ದರೆ ಏನಾದ್ರು ಗೊತ್ತಾಗುತ್ತೆ ಅದ್ರ ಶ್ರಮ, ಅದ್ರದ್ದು ಏನು ಎಫರ್ಟ್ ಅಂತ. ಆ್ಯಕ್ಚುಲಿ ನಾನು ಉಸಿರು ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದೀನಿ. ಆಲ್ರೆಡಿ 92% ಕಂಪ್ಲೀಟ್ ಆಗಿದೆ, ಇನ್ನು 8% ಇದೆ. ಮತ್ತು ದುರ್ಗಾ ಮೋಹನ್ ಸರ್ ಅವರು ಈಗ 2 ಹೊಸ ಪ್ರಾಜೆಕ್ಟನ್ನ ತುಂಬ ಯುನಿಕ್ ಆಗಿ ತುಂಬ ಶ್ರಮಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ. ಭಾರ್ಗವ್ ಅವರು ಕೂಡ ತುಂಬ ಟ್ಯಾಲೆಂಟೆಡ್ ಪ್ರತಿಭೆ, ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ, ಟೀಮು ನನಗೆ ಯಾವುದೇ ಒಂದು ರಿಸ್ಕ್ ಕೊಡ್ದಿರಾ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬ ಟ್ರಸ್ಟ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್ ದುರ್ಗಾ ಮೋಹನ್ ಸರ್, ಬೆಸ್ಟ್ ಆಫ್ ಲಕ್ ಭಾರ್ಗವ್. ಪತ್ರಿಕಾ ಮಿತ್ರರು ನಮ್ಮ ಜೊತೆ ಹೀಗೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲೇಬೇಕು. ನಮ್ಮ ಚಿತ್ರ ಇನ್ನು ನೆಕ್ಸ್ಟ್ ಇನ್ನೇನು ಕಂಪ್ಲೀಟ್ ಆಗಿ ಕುಂಬಳಕಾಯಿ ಹೊಡೆಯೋ ಶಾಸ್ತ್ರದ್ದಾಗಿರ್ಬೋದು ಅಥವಾ ಆಡಿಯೋ ಲಾಂಚ್ ಪ್ರೋಗ್ರಾಮ್ಗಾಗಿರ್ಬೋದು, ನೆಕ್ಸ್ಟ್ ನಿಮ್ಮನ್ನು ಇನ್ನೂ ಇಷ್ಟರಲ್ಲೇ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಏನಾದರೂ ಕ್ವಶನ್ ಹೇಳಿ. ಎಲ್ಲರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಸೊ ಈ ಟೀಮು ನಮ್ಮ ಭಾರ್ಗವ್ ಅವರು ಆಲ್ರೆಡಿ 5 ಮೂವೀಸ್ ಅಬೌಟ್ ಟು ರಿಲೀಸು. ಸೊ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಎವ್ರಿ ಮೂವಿಯಲ್ಲಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈಸ್ ಬೀನ್ ರಿಕಗ್ನೈಸ್ಡ್ ವೆಲ್ ಸೌತ್ ಇಂಡಿಯನ್ ಆ್ಯಕ್ಟರ್ ಆಗಿ. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಫಾರ್ ದ ಟೀಮ್ ಆ್ಯಂಡ್ ವೆರಿ ಹ್ಯಾಪಿ ವುಮೆನ್ ಪ್ರೊಡ್ಯೂಸರ್ ಅಂತ ಹೇಳಿ ಲಕ್ಷ್ಮೀ ಹರೀಶ್ ಅವರು. ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಮೂವೀಸ್ ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ಆಲ್ ದ ಬೆಸ್ಟ್. ಎಲ್ಲರಿಗೂ ಶುಭ ಸಂಜೆ. ದಯವಿಟ್ಟು ಕ್ಷಮಿಸಿ, ನಾನು ಸ್ವಲ್ಪ ತಡವಾಗಿ ಬಂದೆ, ತುಂಬ ತಡವಾಗಿ ಬಂದೆ.
ಇನ್ನೊಮ್ಮೆ ಕ್ಷಮೆ ಕೇಳ್ತೀನಿ ಸರ್. ಓಕೆ ಮೇಡಮ್ ಅವ್ರು ಹೇಳಿದ್ರು ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ. ಈಗಿರೋ ಸಿಚುವೇಶನಲ್ಲಿ ಮೂವಿ ಮಾಡಿ ನೋಡು ಅಂತ ಖಂಡಿತ ಹೇಳಬೇಕು. ಆ ಥರ ಇದೆ. ಈ ಥರ ಸಿಚುವೇಶನಲ್ಲೂ ಚಾಲೆಂಜಿಂಗ್ ಆಗಿ ತಗೊಂಡು ಮೂವಿ ಮಾಡ್ತಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಷಯ. ನಾವೆಲ್ಲರೂ ಒಂದೇ ಕೇಳ್ಕೊಳ್ಳಿಕ್ಕೆ ಅಥವಾ ಪ್ರೇ ಮಾಡ್ಲಿಕ್ಕೆ ಸಾಧ್ಯ, ಸಿನಿಮಾ ಒಳ್ಳೆ ಸಕ್ಸಸ್ ಕಾಣಲಿ, ಕನ್ನಡ ಇಂಡಸ್ಟ್ರಿ ಮುಂದಕ್ಕೆ ಬರಲಿ ಅಂತ ಹೇಳಿ ಇಡೀ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರು ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಟ್ಟು ಗೆಲ್ಲಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಭಾರ್ಗವ್ ಅಂಡ್ ಟೀಮ್, ಆಲ್ ಮೂವಿ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಈ ಸಿನಿಮಾನಲ್ಲಿ ನಾನೇನು ಆ್ಯಕ್ಟ್ ಮಾಡಲಿಲ್ಲ. ಮುಂದಿನ ನಮ್ಮದು 1-2 ಪ್ರಾಜೆಕ್ಟ್ ಇದೆ. ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ ಆ್ಯಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್. ಥ್ಯಾಂಕ್ ಯು. ಹಾಗೆ ನಿಂತ್ಕೊಂಡ್ಬಿಡಿ.